ಆತ್ಮೀಯ ಮಾಧ್ಯಮದ ಮಿತ್ರರಿಗೆ ಪ್ರಥಮವಾಗಿ ನನ್ನ ಗೌರವಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸಿ, ಈಗಾಗಲೇ ರಾಜ್ಯದ 2 ಉಪಚುನಾವಣೆಗಳು ದಾವಣಗೆರೆ ದಕ್ಷಿಣ ಮತದಾರ ಕ್ಷೇತ್ರದಲ್ಲಿ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ, ಈ 2 ಕ್ಷೇತ್ರದ ಚುನಾವಣೆಯ ಬಿರುಸು ಭಾಳ ಜೋರಾಗಿ ನಡೀತಾ ಇದೆ ಅಂತಕ್ಕಂಥದ್ದನ್ನು ಮಾಧ್ಯಮದಲ್ಲೂ ಕಾಣ್ತಾ ಇದ್ದೇವೆ, ಪ್ರತ್ಯಕ್ಷವಾಗಿ ನಾವು ಕ್ಷೇತ್ರಕ್ಕೆ ಬಂದಾಗಲೂ ಕಾಣ್ತಾ ಇದ್ದೇವೆ. ಈಗಾಗಲೇ ಕೊನೆಯ ಹಂತಕ್ಕೆ ಈ ಚುನಾವಣೆಯ ಪ್ರಚಾರ ಬರ್ತಾ ಇರತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ. ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ರಾಜ್ಯದ ಎಲ್ಲ ಮಂತ್ರಿಗಳನ್ನು ಈ ಚುನಾವಣೆಯ ಪ್ರಚಾರಕ್ಕೆ ಇವತ್ತು ಡೆಪ್ಯೂಟ್ ಮಾಡಿರ್ತಕ್ಕಂಥದ್ದೇನಿದೆ, ಬೆಂಗಳೂರು ನಗರದ ವಿಧಾನಸೌಧ ಸಂಪೂರ್ಣ ಖಾಲಿ ಇದೆ. ನಾನು ಅವ್ರನ್ನ ಡೆಪ್ಯೂಟ್ ಮಾಡಿರ್ತಕ್ಕಂಥದ್ದಕ್ಕೆ ಟೀಕೆ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಒಂದು ರಾಜ್ಯದ ಮುಖ್ಯಮಂತ್ರಿಗಳು ಈ ರಾಜ್ಯ ಸುಭಿಕ್ಷವಾಗಿ ಇರ್ತಕ್ಕಂಥದ್ದಕ್ಕೆ ಅವರ ಸರ್ಕಾರದ ಸಾಧನೆಗಳ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ದಾರೆ. ಯಾವ ಸಾಧನೆಗಳ ಬಗ್ಗೆ ಹೇಳ್ತಾ ಇದ್ದಾರೆ? ಒಂದು ಗ್ಯಾರಂಟಿ ಸ್ಕೀಮ್ಗಳು ಕೊಟ್ಟಿರ್ತಕ್ಕಂಥದ್ದು. ಇನ್ನು ಕೇಂದ್ರದಿಂದ ದೆಹಲಿ ಹೈಕಮಾಂಡ್ನ ಉಸ್ತುವಾರಿ ಕಾರ್ಯದರ್ಶಿಗಳು ಸಹ ಇಲ್ಲೇ ಠಿಕಾಣಿ ಹೂಡಿದ್ದಾರೆ. ನೋಡಿದೆ ಅವರ ಹೇಳಿಕೆಗಳನ್ನು. ಒಂದು ಅವರು ಪದೇ ಪದೇ ಹೇಳ್ತಕ್ಕಂಥ 130-138 ವರ್ಷದ ಇತಿಹಾಸದ ಪಕ್ಷ ನಮ್ಮದು, ನಮ್ಮಲ್ಲಿ ಹಲವಾರು ರೀತಿಯ ಕಮಿಟ್ಮೆಂಟ್ ಇರ್ತಕ್ಕಂಥದ್ದು ಅಂತ ಬಾರೋಣ. ಪದೇ ಪದೇ ಹೇಳೋದನ್ನು ನೋಡಿದ್ದೇನೆ. ಯಾವ ಕಮಿಟ್ಮೆಂಟ್ಗಳಿದೆ ಅವರಿಗೆ? ರಾಜ್ಯದ ಮುಖ್ಯಮಂತ್ರಿಗಳು ಸಹ ಪದೇ ಪದೇ ಬಿಜೆಪಿ ಪಕ್ಷದ ಬಗ್ಗೆ ಈ ಚುನಾವಣೆಯಲ್ಲಿ ಹೆಚ್ಚಿನ ಒಂದು ಒಬ್ಬ ಮುಖ್ಯಮಂತ್ರಿಗೆ ಗೌರವ ತರ್ತಕ್ಕಂಥ ಪದ ಬಳಕೆಯನ್ನು ಮೀರಿ ಮಾತಾಡ್ತಕ್ಕಂಥದ್ದನ್ನು ನಾನು ಗಮನಿಸಿದ್ದೇನೆ. ಅವರಲ್ಲಿ ಇರ್ತಕ್ಕಂಥ ಬಂಡವಾಳ ಈ 5 ಗ್ಯಾರಂಟಿಗಳ ಬಂಡವಾಳವನ್ನು ಹೊರತುಪಡಿಸಿ ಈ ಕಳೆದ 3 ವರ್ಷದಲ್ಲಿ ಯಾವುದೇ ಸಾಧನೆಗಳಾಗಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇನ್ನೊಂದು 2 ತಿಂಗಳಿಗೆ 3 ವರ್ಷ ಸಂಪೂರ್ಣಗೊಳಿಸ್ತಾರೆ. ಕಳೆದ 3 ವರ್ಷದಲ್ಲಿ ಈ ಒಂದು ಸರ್ಕಾರದ ಸಾಧನೆಗಳನ್ನ ಬಗ್ಗೆ ಮಾಧ್ಯಮದಲ್ಲಿ ದುರ್ಬೆಯಾಗಿ ಯಾವ್ದಾದ್ರೊಂದು ಮೂಲೆಯಲ್ಲಿ ಹುಡುಕ್ತೀವಿ ಅಂತಕ್ಕಂಥದ್ದು ಮಾಡೋಕ್ಕೆ ಕೆಲಸ ಮಾಡಿದ್ರು ನಾವು ಎಲ್ಲೂ ಸಹ ಇವರ ಗ್ಯಾರಂಟಿ ಸ್ಕೀಮ್ಗಳು ಬಿಟ್ಟು ಇನ್ಯಾವುದೇ ಸಾಧನೆ ಮಾಡಿರ್ತಕ್ಕಂಥ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಪತ್ರಿಕೆಗಳು ತೆಗೆದರೆ, ನಮ್ಮ ದೃಶ್ಯ ಮಾಧ್ಯಮವನ್ನು ನೋಡಿದ್ರೆ ಮುಖ್ಯಮಂತ್ರಿಯ ಕುರ್ಚಿಗೆ ಪ್ರಾಮುಖ್ಯತೆ ಕೊಟ್ಟಿರ್ತಕ್ಕಂಥದ್ದನ್ನು ಹೊರತುಪಡಿಸಿದ್ರೆ ಅದಕ್ಕಿಂತ ಇನ್ನೂ ಒಂದು ಹೆಜ್ಜೆ ಮುಂದೆ ಹೇಳೋದಾದರೆ ಹಲವಾರು ರೀತಿಯ ಭ್ರಷ್ಟಾಚಾರಕ್ಕೆ ಪ್ರೇರೇಪಣೆ ಕೊಟ್ಟಿರ್ತಕ್ಕಂಥ ಘಟನೆಗಳನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ. 5ನೇ ವರ್ಗದ ನಾಯಕ ನಾನು. 5ನೇ ವರ್ಗದ ಜನತೆಗೆ
ದೊಡ್ಡ ಕೊಡುಗೆ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ. ಸಂಘಟನೆಯಲ್ಲಿ ನಾನು ನಾಯಕತ್ವ ವಹಿಸಿದ್ದೇನೆ ಅಂತ ಹೇಳಿ. ಯಾವೊಂದು ವಾಲ್ಮೀಕಿ ನಿಗಮದ್ದೇ ನಾವು ಹೇಳೋದಾದರೆ ಅಲ್ಲಿ ಲೂಟಿ ಆಗಿರೋದನ್ನ ಮುಖ್ಯಮಂತ್ರಿಗಳೇ ಒಪ್ಪುತ್ತಾರೆ ಸದನದಲ್ಲಿ. ನೀವು ಹೇಳದಷ್ಟು ದುಡ್ಡು ಹೊಡೆದಿಲ್ಲ, ಆದ್ರೆ ದುಡ್ಡು ಹೊಡೆದಿದ್ದೀವಿ ಅಂತಾರೆ. ಇದು ಮುಖ್ಯಮಂತ್ರಿಗಳು ಹೇಳೋದಲ್ಲ, ವಿರೋಧ ಪಕ್ಷಗಳು ಹೇಳ್ತಾ ಇಲ್ಲ. ನಾವು ಇವತ್ತು ಬಡವರಿಗೆ ಕೊಡ್ತಕ್ಕಂಥ ಗಂಗಾ ಕಲ್ಯಾಣ ಯೋಜನೆ ದೇವರಾಜರ್ಸು ನಿಗಮದಲ್ಲಿ ಅಲ್ಲೂ ಸಹ ಲೂಟಿ ಆಗಿದೆ. ಕೊಡದೆ 2-3 ಗಂಗಾ ಕಲ್ಯಾಣ ಯೋಜನೆ, ಅದನ್ನೂ ಲೂಟಿ ಮಾಡ್ಕೊಂಡು ಹೊರಟಿದ್ದಾರೆ ಅಂದರೆ ಉಳಿಸಿರೋದೇನು ಇವರು? ಇನ್ನು ಪದೇ ಪದೇ ಮುಖ್ಯಮಂತ್ರಿಗಳು ಹೇಳೋರು, ಕುಮಾರಸ್ವಾಮಿನ ನಾವು ಮುಖ್ಯಮಂತ್ರಿ ಮಾಡಿದ್ದು ಯಾವೊಂದು ಸಾಮಾಜಿಕ ನ್ಯಾಯ, ಶೈಕ್ಷಣಿಕ ನ್ಯಾಯ ಕೊಡಬೇಕು ಅಂತ ಹೇಳಿ ಕಾಂತರಾಜು ಹೆಸರಿನಲ್ಲಿ ಒಂದು ಕಮಿಟಿ ಮಾಡಿದ್ರಲ್ಲ, ಆ ಕಮಿಟಿ ವರದಿಯನ್ನ ಕುಮಾರಸ್ವಾಮಿ ತಡೆ ಹಿಡಿದ್ಬಿಟ್ಟ. ಇದನ್ನು ನನ್ನ ಮೇಲೆ ನಿರಂತರವಾಗಿ ಆಪಾದನೆ ಮಾಡಿದರು. ನಾನು ಈ ರಾಜ್ಯದ ಮುಖ್ಯಮಂತ್ರಿ ಕೇಳ್ತೇನೆ, ಈಗ ಕಾಂತರಾಜು ವರದಿ, ಅದರ ಜೊತೆಗೆ ಇನ್ನೊಬ್ಬರು ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಂಥ ವರದಿಯನ್ನು ಸ್ವೀಕಾರ ಮಾಡಿ ಎಷ್ಟು ತಿಂಗಳು ಎಷ್ಟು ವರ್ಷ ಆಗಿದೆ. ಈಗ ಯಾತಕ್ಕಿನ್ನೂ ಅದನ್ನು ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಕೊಂಡಿದ್ದೀರಿ? ಯಾಕೆ ನೀವಿನ್ನು ಅದನ್ನು ಬಿಡುಗಡೆ ಮಾಡಿ? ಇವತ್ತು ಈ ರಾಜ್ಯದಲ್ಲಿರ್ತಕ್ಕಂಥ ಹಲವಾರು ಸಮಾಜಕ್ಕೆ ನ್ಯಾಯ ಕೊಡ್ತಕ್ಕಂಥ ನಾಯಕ ನಾನೇ ಅಂತಕ್ಕಂಥದ್ದನ್ನು ಪದೇ ಪದೇ ನೀವೇ ಬೆಂತಟ್ಕೊಂಡು ಹೇಳ್ತೀನಿ. ಯಾತಕ್ಕೆ ಇನ್ನೂ ನೀವು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗಲಿಲ್ಲ? ಇನ್ನು ಕೆಲವು ರಿಸರ್ವೇಷನ್ ಪಾಲಿಸಿ, ಒಳ ಮೀಸಲಾತಿ ವಿಷಯದಲ್ಲಿ ಈಗಾಗಲೇ ಬೀದಿಲಿ ಹಲವಾರು ಪ್ರತಿಭಟನೆಗಳು ನಡೀತಾ ಇದೆ. ಯಾತಕ್ಕೆ ಮೌನವಾಗಿದ್ದೀರಿ? ಇಲ್ಲಿ ನೀವು ಗ್ಯಾರಂಟಿ ಸ್ಕೀಮ್ ಒಂದು ಕಡೆ ಇಟ್ಕೊಂಬಿಡಿ. ಅದೇನು ಅದೇನು ದೊಡ್ಡ ಸಾಧನೆ ಅಂತ ಹೇಳಲ್ಲ. ಈ ರಾಜ್ಯದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಅತ್ಯಂತ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಶೋಷಿತ ವರ್ಗಗಳ ಒಂದು ಆರ್ಥಿಕ ನೆರವನ್ನು ಕೊಡ್ತಕ್ಕಂಥದ್ದು, ಆ ಕುಟುಂಬಗಳನ್ನು ಮೇಲೆತ್ತಕ್ಕಂಥದ್ದಕ್ಕೆ ಹಲವಾರು ಯೋಜನೆಗಳನ್ನು ಹಲವಾರು ಸರ್ಕಾರಗಳು ಒಂದಲ್ಲ ಒಂದು ರೀತಿಯಲ್ಲಿ ತಂದಿದ್ದಾರೆ. ಬೇಕಾದಷ್ಟು ಸ್ಕೀಮ್ಗಳನ್ನು ನಾವು ತಂದಿದ್ದೇವೆ ಈ ದೇಶದಲ್ಲಿ. ಸ್ವಾತಂತ್ರ್ಯ ಬಂದ ನಂತರ ತಂದಿದ್ದಾರೆ. ಇದೇನು ನೀವು ಅದನ್ನು ಯಾರು ಮಾಡದೇ ಇರೋ ಕಾರ್ಯಕ್ರಮ? ಏನೋ ಕರ್ನಾಟಕದ 5 ಗ್ಯಾರಂಟಿ ಈ ವಿಶ್ವದಲ್ಲೇ ಮಾದರಿ ಆಗ್ಬಿಟ್ಟಿದೆ ಅಂತ. ಈ 5 ಗ್ಯಾರಂಟಿ ಏನಿದೆ, ಯಾವ ರೀತಿಯಲ್ಲಿ ಕೊಟ್ಟಿದ್ದೀರಿ? ಜನ ಕಾಯ್ತಾ ಇದ್ದಾರೆ. ನೀವು ತಿಳ್ಕೊಂಡಿದ್ದೀರಿ ಗ್ಯಾರಂಟಿ ಆಧಾರದಲ್ಲೇ ಶಾಶ್ವತವಾಗಿ ನಾವು ಗೆಲ್ತೀವಿ ಅಂತ ಹೇಳಿ. ಒಂದು ಕಡೆ ಹೇಳ್ತೀರಿ ನಮ್ಮ ರಾಜ್ಯ, ಈ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿ ಕುಟುಂಬದ ಆದಾಯದಲ್ಲಿ ದೇಶದಲ್ಲೇ 2ನೇ ಸ್ಥಾನದಲ್ಲಿದ್ದೇವೆ. ಈ ಮಾತನ್ನ ಏನು ಹೇಳ್ತಾ ಇದ್ದೀರಿ? ಹಾಗಿದ್ರೆ ಪ್ರತಿ ಕುಟುಂಬಗಳ ತಲೆ ಆದಾಯ ಇವತ್ತು ದೇಶದಲ್ಲಿ 2ನೇ ಸ್ಥಾನದಲ್ಲಿ ಇರಬೇಕಾದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರತಿ ಕುಟುಂಬಗಳು ಆರ್ಥಿಕವಾಗಿ ಸದೃಢವಾಗಿದ್ದಾರೆ ಅಂತಕ್ಕಂಥದ್ದು ನಿಮ್ಮ ಹೇಳಿಕೆಯ ಅರ್ಥ. ಈ 2,000 ರೂಪಾಯಿ ಕೊಡೋದು ಇದೆಲ್ಲ ಆಗಿದ್ರೆ ಅವಶ್ಯಕತೆ ಏನಿದೆ? ಆರ್ಥಿಕವಾಗಿ ಸುಭದ್ರತೆ ತಂದಿದ್ರೆ ಪ್ರತಿ ಕುಟುಂಬಗಳ ಬದುಕಿನ ತಲಾದಾಯ ಇವತ್ತು ದೇಶದಲ್ಲಿ 2ನೇ ಸ್ಥಾನದಲ್ಲಿ ನೀವು ಸುಸ್ಥಿರವಾಗಿ ತಂದಿಲ್ತೆ ಇಟ್ಟಿದ್ರೆ ಈ ರೀತಿಯ ಫ್ರೀಬಿಗಳ ಅವಶ್ಯಕತೆ ಏನಿದೆ? ಸಂಪತ್ಭರಿತವಾಗಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ಪ್ರತಿ ಕುಟುಂಬ. ಇವತ್ತು ಎಷ್ಟು ವರ್ಷ ನೀವು ಕೊಡ್ಲಿಕ್ಕೆ ಸಾಧ್ಯ? ಇದನ್ನ ಕೇಳ್ಬೋದು ನೀವು. ಬೇರೆ ರಾಜ್ಯದಲ್ಲೂ ಕೊಟ್ಟವ್ರೆ ಅಂತೇಳಿ, ಅವ್ರು ಯಾರೋ ಮಾಡಿದ್ದಾರೆ ಅಂತೇಳಿ ನಾವು ಮಾಡಬೇಕು ಅಂತ ಇದೆಯಾ? ಇಲ್ಲಿ ಬೇಕಾಗಿರ್ತಕ್ಕಂಥದ್ದು
ಪ್ರತಿ ಕುಟುಂಬಗಳ ಆರ್ಥಿಕ ಶಕ್ತಿಯನ್ನು ಸ್ವತಂತ್ರವಾಗಿ ದುಡಿಮೆ ಮಾಡಿ ಬದುಕ್ತಕ್ಕಂಥದ್ದು ಕೊಡಬೇಕಾಗಿದೆ. ಈ ಗ್ಯಾರಂಟಿ ಸ್ಕೀಮ್ ಕೊಡ್ತಕ್ಕಂಥದ್ದಕ್ಕೋಸ್ಕರವಾಗಿ ಯಾವೊಂದು ಬಡತನದಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗದವರು, ದಲಿತ ವರ್ಗದವರಿಗೆ ಕೊಡ್ತಾ ಇದ್ದಂಥ ಸ್ಕಾಲರ್ಶಿಪ್ನ ಹಣ ಯಾವ ಮಟ್ಟದಲ್ಲಿ ಕೊಡ್ತಾ ಇದ್ದೀರಿ? ಈಗ ಲಕ್ಷಾಂತರ ಮನೆ ಕಟ್ಟಿದ್ದೀವಿ ಅಂತೀರಿ, ತೋರಿಸ್ರಪ್ಪ ಅದು ಎಷ್ಟು ಲಕ್ಷ ಮನೆ ಕಟ್ಟಿದ್ದೀರಿ ಈ ಕಳೆದ 3 ವರ್ಷದಲ್ಲಿ? ಬನ್ನಿ, ದಾವಣಗೆರೆ ಚುನಾವಣೆ ನಡೀತಾ ಇದೆಯಲ್ಲ, ಇನ್ನು ಎಷ್ಟು ಕುಟುಂಬಗಳು ಮನೆ ಇಲ್ಲದೆ ಹಕ್ಕುಪತ್ರಗಳನ್ನು ಕೊಡದೆ ಇಲ್ಲೇ ನೀವು ಬದುಕ್ತಾ ಇದ್ದಾರಲ್ಲ, ಯಾರು ಕೇಳ್ತಾ ಇಲ್ವಾ ನಿಮಗೆ? ಜನ ಮತ ಕೇಳಲಿಕ್ಕೆ ಹೋದಾಗ ಏನು ಸಾಧನೆ ಮಾಡಿದ್ದೀರಿ? ಬಿಜೆಪಿ ಪಕ್ಷದ ಹೇಳ್ತೀರಿ 8 ವರ್ಷ ಏನೋ ಇಯರ್ಲಿ ವೈಸ್ ಹೇಳ್ಕೊಂಡಿದ್ದೀರಿ, ಸರ್ಕಾರ ನಡೆಸಿದ್ರು ಏನು ಮಾಡಿದ್ರು ಅಂತ ಹೇಳಿ. ನೀವು ಮಾಡಿದ್ದೇನಪ್ಪ? ಕಳೆದ 5 ವರ್ಷ ನೀವೇ ಇದ್ದಲ್ಲ, 13ರಿಂದ 18. ನನಗೆ ಅದರ ಅರ್ಥ ಇದೆ, ನನಗೂ ಗೊತ್ತಿದೆ ಸ್ವಲ್ಪ ಮಾಹಿತಿ. ನಾನು ಆಕಸ್ಮಿಕವಾಗಿ ಸರ್ಕಾರ ಮಾಡಿದಾಗ ಇವ್ರ ಜೊತೆನೇ ಸೇರಿ ಚುನಾವಣೆಗಿಂತ ಮುಂಚೆ 15 ಲಕ್ಷ ಮನೆ ಕಟ್ಟಿ ಇರ್ತಕ್ಕಂಥದ್ದಕ್ಕೆ ಕಟ್ತಾ ಇದೀವಿ ಅಂತೇಳಿ ಜನಗಳಿಗೆಲ್ಲ ಹೇಳ್ಬಿಟ್ರು. ನೀವು ಎಲ್ಲ ಕಟ್ಟಿರ್ತಕ್ಕಂಥ ಜಂತು ಬಂತು ಎಲ್ಲ ಕಿತ್ತಾಕ್ಬಿಟ್ಟು ಹೊಸ ಮನೆ ಕಟ್ಟಿಗಳಿಗೆ 15 ಲಕ್ಷ ಮನೆ ಕಟ್ಟಿ ಅಂತ ದುಡ್ಡು ಇಟ್ಟಿದ್ದು ಎಷ್ಟು ಇಟ್ಟಿದ್ರು? 2,000 ಕೋಟಿ ಇಟ್ಟಿದ್ರು. ಆ 15 ಲಕ್ಷ ಮನೆ ಕಟ್ಟಕ್ಕೆ ದುಡ್ಡು ಬೇಕಾಗಿದ್ದು ಎಷ್ಟು? 28 ಲಕ್ಷ ಸರ್, 28 ಲಕ್ಷ ಕೋಟಿ, ಸಾರಿ ಕೋಟಿ, 28 ಲಕ್ಷನ 2,000 ಕೋಟಿ ಇಟ್ಟಿದ್ರು. ಸಾರಿ, 28 ಕೋಟಿ ಬೇಕಿದ್ದು, 28,000 ಕೋಟಿ. ಇವ್ರು ಇಟ್ಟಿದ್ದು 2,000 ಕೋಟಿ. ಸಾರಿ, 28,000 ಕೋಟಿ ದುಡ್ಡು ಬೇಕಾದಂಥದ್ದಕ್ಕೆ 2,000 ಕೋಟಿ ಇಟ್ಟು 15 ಲಕ್ಷ ಮನೆ ಕಟ್ಟಿ ಅಂದ್ರಲ್ಲಪ್ಪ ಸಿದ್ದರಾಮಯ್ಯನವರೇ. ಇವತ್ತು ಅದರ ಪ್ರತಿಫಲ ಈಗಲೂ ಸಹ ಶಾಸಕರು ನೀವು ಮನೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ದೊಡ್ಡ ಆರ್ಥಿಕ ತಜ್ಞ ಚುನಾವಣೆ ಹೋಗೋದಕ್ಕಿಂತ ಮುಂಚೆ 2018ರಲ್ಲಿ ಆರ್ಥಿಕ ಇಲಾಖೆಯ ಒಪ್ಪಿಗೆಯನ್ನು ಪಡೆದಿದೆ, ಯಾವುದೇ ಜಿಯೋ ಇಶ್ಯೂ ಇಲ್ಲದೆ ಕೆಲವು ರಸ್ತೆಗಳಿಗೆ ತೀರ್ಮಾನ ಕೊಟ್ಬಿಟ್ರು ಚುನಾವಣೆಯಲ್ಲಿ ಮತ ಪಡೆಯಲಿಕ್ಕೆ. 1,750 ಕೋಟಿ. ಯಾವ ಆರ್ಥಿಕ ಇಲಾಖೆ ಒಪ್ಪಿಗೆ ಇಲ್ಲ, ಏನೂ ಇಲ್ಲ. ಆ 1,750 ಕೋಟಿ ನಾವು ಬಂದಾಗ ಮುಖ್ಯಮಂತ್ರಿಯಾಗಿ ನಾವೇನು ಅಧಿಕಾರ ನಡೆಸಿದೋ 14 ತಿಂಗಳು, ಅದನ್ನು ತೀರಿಸಬೇಕಾಯ್ತು. ಅದನ್ನು ಕಾನೂನು ಬಾಹಿರವಾಗಿ ತೀರ್ಮಾನ ಏನು ತಗೊಂಡಿದ್ರು ಇದೇ ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ. ಆ ಕಾನೂನು ಬಾಹಿರವಾದಂಥ ತೀರ್ಮಾನವನ್ನು ಸರಿಪಡಿಸ್ತಕ್ಕಂಥ ನಮ್ಮ ತಲೆ ಮೇಲೆ ಬಂದದ್ದು. ಹೇಳ್ತಾ ಹೋದರೆ ಹಲವಾರು ವಿಷಯ ಸಿದ್ದರಾಮಯ್ಯನ ಆಡಳಿತದ ಬಗ್ಗೆ ಹೇಳ್ಬೋದು, ಚರ್ಚೆ ಮಾಡ್ಬೋದು. ಇವತ್ತು ಕೇವಲ ಒಂದು ರೀತಿ ಮಾತನಾಡ್ತಕ್ಕಂಥ ಅವ್ರ ಪದ ಬಳಕೆ ಏನಿದೆ, ಏನು ಈ ಭೂಮಿ ಮೇಲೆ ಇವನು ಬಿಟ್ಟರೆ ಬೇರೆ ಇನ್ಯಾರು ಇಲ್ಲವೇ ಇಲ್ಲ ಅನ್ನೋದಕ್ಕೆ ಇವ್ರು ಮಾತನಾಡ್ತಕ್ಕಂಥದ್ದು. ಇವತ್ತು ನೀರಾವರಿಯ ಒಂದು ಕೆಲಸಗಳು ಏನಾಗಿದೆ ಇಡೀ ರಾಜ್ಯದಲ್ಲಿ. ಇನ್ನು ನಮ್ಮ ರೈತರು ಇಲ್ಲೇ ಬಹುಶಃ ದಾವಣಗೆರೆಲ್ಲೇ ಮೆಕ್ಕೆಜೋಳ ಬೆಳೆದ್ರಲ್ಲ, ಎಷ್ಟು ಫಜಿತಿ ಪಟ್ಟರು ನಮ್ಮ ರೈತರು ಇಲ್ಲಿ ಮೆಕ್ಕೆಜೋಳ ಮಾರೋದಕ್ಕೆ. ಒಂದು ವಿಷಯ ನಿಮ್ಗೆ ಗಮನಕ್ಕೆ ತರೋದು, ಹಳ್ಳಿನಲ್ಲಿ ಧರಣಿ ಮಾಡಿದ್ರು, ಹಾವೇರಿ ಭಾಗದಲ್ಲೆಲ್ಲ ಧರಣಿ ಮಾಡಿದ್ರು. ತೊಗರಿ ಬೆಳೆದಂತರು ಅದನ್ನು ಖರೀದಿ ಮಾಡ್ಲಿಕ್ಕೆ ಆಗಲಿಲ್ಲ. ಕೇಂದ್ರ ಸರ್ಕಾರ ಎಲ್ಲದಕ್ಕೂ. ನಾನು 2 ಅವಧಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸಿ ಹಲವಾರು ಸಂದರ್ಭದಲ್ಲಿ ಅದರ ಎಕ್ಸ್ಪೀರಿಯನ್ಸ್ ನನಗೂ ಆಗಿದೆ. ಏನೇನಾಗಿತ್ತು ಎಂದೂ ಸಹ ನಾನು ಕೇಂದ್ರ ಸರ್ಕಾರ ದೂಷಣೆ ಮಾಡಲಿಲ್ಲ. ರೈತರು ಸಾಲ ಮನ್ನಾ ಮಾಡಿದ್ರು, ಕೇಂದ್ರ ಸರ್ಕಾರ ದೂಷಣೆ ಮಾಡೋದನ್ನ. ರಾಷ್ಟ್ರೀಕೃತ ಬ್ಯಾಂಕಿನ ಸಾಲ ಮನ್ನಾ ಮಾಡಿದ್ದಕ್ಕೆ ನರೇಂದ್ರ ಮೋದಿ ಅವರು ಕೊಡ್ಲಿ ಅಂತ ಅಲ್ಲೇ ಅರ್ಜಿ ಕೊಟ್ಟನ. ನಾವು ನಡೆಸಿದೀವಿ ಸರ್ಕಾರನ. ಇವತ್ತು
ಅಮೆರಿಕ, ಇಸ್ರೇಲು ಮತ್ತು ಇರಾನ್ ಮೇಲೆ ಯುದ್ಧ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ನಿಮ್ಮ ಹೇಳಿಕೆಗಳೇನು? ಇವತ್ತು ಗ್ಯಾಸ್ ಸಿಲಿಂಡರ್ಗಳು, ನಮ್ಮ ಆಟೋ ಡ್ರೈವರ್ಗಳಿಗೆ LPG ಸಿಲಿಂಡರ್ಗಳ ಸಮಸ್ಯೆ ಇದೆ. ವಿಶೇಷವಾಗಿ ಆಟೋ ಡ್ರೈವರ್ಗಳ ಕಷ್ಟ ಸಂಕಷ್ಟ ನೋಡ್ತಾ ಇದ್ದೇನೆ. ಇವರೇನು ಹೇಳ್ತಾರೆ, ನರೇಂದ್ರ ಮೋದಿ ಅವರು ಕೊಡಬೇಕು, ಅವ್ರ ಜವಾಬ್ದಾರಿ ನಿರ್ವಹಣೆ ಮಾಡ್ತಾ ಇಲ್ಲ. ಜವಾಬ್ದಾರಿಯನ್ನು ನಿರ್ವಹಣೆ ಮಾಡದೇ ಇದ್ದರೆ ಕೇಂದ್ರ ಸರ್ಕಾರದಲ್ಲಿ ನೀವು 17 ಅವಧಿಗೆ ಆರ್ಥಿಕ ಬಜೆಟನ್ನು ಮಂಡನೆ ಮಾಡ್ತಾರಲ್ವಾ, ಅನುಭವ ಬಹುಶಃ ನರೇಂದ್ರ ಮೋದಿಯವರಿಗೆ ನಿಮಗಿರೋ ಅನುಭವ ಇದ್ದಂಗಿಲ್ಲ. ನಿಮಗಿರೋ ಅನುಭವ ಏನು ಸಲಹೆ ಕೊಡ್ರಪ್ಪ ಹೋಗಲಿ, ಯಾವ ಥರ ಗ್ಯಾಸ್ನ ಸಿಲಿಂಡರ್ಗಳನ್ನ ಕೊಡಬೇಕು ಅನ್ನೋದನ್ನು. ಇವತ್ತು ಹಲವಾರು ದೇಶಗಳಲ್ಲಿ ಯಾವ ಪರಿಸ್ಥಿತಿಗಳನ್ನು ಎದುರಿಸ್ತಾ ಇದ್ದಾರೆ ಮಾಧ್ಯಮದಲ್ಲಿ ಕಾಣ್ತಾ ಇದ್ದೇವೆ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿನಲ್ಲೂ ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿಯವರು ಇಟ್ಕೊಂಡಿರ್ತಕ್ಕಂಥ ಬೇರೆ ಬೇರೆ ದೇಶಗಳ ಜೊತೆಯ ಒಂದು ಸಂಬಂಧಗಳು, ಅದರ ಹಿನ್ನೆಲೆಯಲ್ಲಿ ಇವತ್ತು ಸುಮಾರು 40 ದೇಶಕ್ಕೂ ಹೆಚ್ಚು ದೇಶಗಳಿಂದ ಅಲ್ಲಿ ನಮಗೆ ದೊರಕತಕ್ಕಂಥ ವಸ್ತುಗಳನ್ನು ಖರೀದಿ ತರ್ತಕ್ಕಂಥದ್ರಲ್ಲಿ ಪ್ರತಿನಿತ್ಯ ಪ್ರತಿ ಕ್ಷಣ ಅವರು ಶ್ರಮ ಪಡ್ತಾ ಇದ್ದಾರೆ. ಇವತ್ತು ಗ್ಯಾಸ್ ಸಿಲಿಂಡರ್ಗಳು ತರ್ತಕ್ಕಂಥ ಹಡಗುಗಳು ಯಾವುದು ಅಲ್ಲಿ ಇರಾನ್ನಲ್ಲಿ ಇರತಕ್ಕಂಥ ಒಂದು ಹಾರ್ಮೋಸ್, ಅಲ್ಲಿ ಬೇರೆ ಹಲವಾರು ದೇಶಗಳಿಗೆ ಮೂವ್ಮೆಂಟೇ ಮಾಡೋಕ್ಕೆ ಅವಕಾಶ ಇಲ್ಲ. ಇಂಥ ಒಂದು ಯುದ್ಧದ ಪರಿಸ್ಥಿತಿನಲ್ಲಿ ಅಂಥ ಒಂದು ಸನ್ನಿವೇಶದಲ್ಲೂ ಆ ದೇಶವನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹಡಗುಗಳಲ್ಲಿ ಗ್ಯಾಸ್ ಸಿಲಿಂಡರ್ಗಳನ್ನ ತರ್ತಕ್ಕಂಥ ವ್ಯವಸ್ಥೆ ತಂದಿದ್ದಾರಲ್ಲ, ಒಂದು ಕನಿಷ್ಠ ಸೌಜನ್ಯಕ್ಕೆ, ಒಂದು ಒಳ್ಳೆ ಕೆಲಸ ಮಾಡ್ತಾ ಇರತಕ್ಕಂಥದ್ದಕ್ಕೊಂದು ಕನಿಷ್ಠ ಸೌಜನ್ಯಕ್ಕೆ ಮಾತಾಡಬೇಕೋ ಬೇಡವೋ? ಆ ಡೆಪ್ಟಿ CM ಮಾತಾಡೋದು ನೋಡಿದ್ದೀನಿ, ಆ ಮುಖ್ಯಮಂತ್ರಿ ಮಾತಾಡೋದು ನೋಡಿದ್ದೀನಿ. ಯಾರೋ ಅಲ್ಲಿಂದ ಡೆಲ್ಲಿಯಿಂದ ಬಂದು ಇಲ್ಲೇನೋ ಓಡಾಡ್ತಾವ್ರಲ್ಲ, ಅದೇನೋ ಚುನಾವಣೆ ನಡೆಸ್ಕೊಂಡು ಸುರ್ಜೇವಾಲಾ ಅವ್ರ ಕಥೆನೂ ನೋಡಿದ್ದೀನಿ, ಹೇಳಿಕೆ ಕೊಡೋದನ್ನ. ಇವತ್ತು ಈ ಚುನಾವಣೆಯಲ್ಲಿ ಇವರೇನು ಮಾಡಿದ್ದಾರೆ ಅಂತ ಏನೂ ಹೇಳ್ತಾ ಇಲ್ಲ. ಚುನಾವಣೆಯಲ್ಲಿ ಈ ಕಳೆದ 3 ವರ್ಷದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಏನು ಇವರೊಬ್ಬರೇ ಅನ್ನಾರಾಮಯ್ಯನ ಯಾರ ಎಲ್ಲಿಂದ ತಂದು ಕೊಡ್ತವ್ರ ಅನ್ನಾರಾಮಯ್ಯ ಅವರು? ಕೇಂದ್ರ ಸರ್ಕಾರ ಇವತ್ತು ಬಡವರಿಗೆ 5 kg ಅಕ್ಕಿ ಕೊಡ್ತಕ್ಕಂಥದ್ದನ್ನು ನಿರಂತರವಾಗಿ ಕೊಟ್ಕೊಂಬಂದರು. ಅವರು ಕೊಡ್ತಾ ಇರ್ತಕ್ಕಂಥ ಅಕ್ಕಿ ಹಿಡ್ಕೊಂಡು ನಾನು ಅನ್ನಾರಾಮಯ್ಯ ಅಂದ್ರೆ ಯಾರು ಹೋಗ್ತಾರೆ? ಅನ್ನಾರಾಮಯ್ಯ ಅನ್ನೋದಕ್ಕಿಂತ ಇವರು ಅಶೋಕ್ ಅವರನ್ನ ಕಳ್ಳರಾಮಯ್ಯ ಅಂತ ಏನು ಹೇಳೋರೆ, ಕಳ್ಳರಾಮಯ್ಯ ಅನ್ನೋದಕ್ಕಿಂತ ಸಾಲರಾಮಯ್ಯ ಅದು ಬೇರೆ ಬಿಡು, ಕನ್ನರಾಮಯ್ಯ ಅನ್ನೋ ಸರಿ ಅಂತ ನನ್ನ ಅಭಿಪ್ರಾಯ. ಕಳ್ಳರಾಮಯ್ಯ ಅನ್ನೋದಕ್ಕೆ ಸ್ವಲ್ಪ ಮುಖ್ಯಮಂತ್ರಿಯಾಗಿ ಏನು ಕೆಲಸ ಮಾಡ್ತಾ ಇದ್ದೀರಿ, ಜನರ ಕಷ್ಟಗಳಿಗೆ ಯಾವ ರೀತಿ ಸ್ಪಂದಿಸಬೇಕು ನೋಡಿ ಕೆಲಸ ಮಾಡಿ. ಯಾವ ಇಲಾಖೆಗಳಲ್ಲಿ ಇವತ್ತೇನು ಗೌರವಯುತವಾಗಿ ಕೆಲಸ ಮಾಡ್ತಾ ಇದ್ದೀರಿ, ಯಾವ ಇಲಾಖೆ ನಾವೇನಾದ್ರೂ ಪರಿಶೀಲನೆ ಮಾಡ್ತೀವಿ ಅಂತ ಹೋದ್ರು ಈ ರಾಜ್ಯದಲ್ಲಿ ಲೂಟಿ ನಡೀತಾ ಇರತಕ್ಕಂಥದ್ದನ್ನು ಹೊರತುಪಡಿಸಿ ಏನಿದೆ? ಎಲ್ಲರಿಗೂ ಗೊತ್ತಿರೋ ವಿಚಾರ. ಅಧಿಕಾರಿಗಳನ್ನ ಕೆಲವು ಸ್ಥಾನ ನಿಯುಕ್ತಿಗೊಳಿಸ್ಲಿಕ್ಕೆ ಎಷ್ಟೆಷ್ಟು ಫಿಕ್ಸ್ ಮಾಡ್ಕೊಂಡಿದ್ದೀರಿ? ದಾಖಲೆ ಕೊಡಿ ಅಂತೀರಿ. ಏನ್ ದಾಖಲೆ ಕೊಡ್ತೀರಿ? ಇದರಲ್ಲಿ ಮಧ್ಯರಾತ್ರಿ ನಡೆಸ್ತಕ್ಕಂಥ ವ್ಯವಹಾರ ನಿಮ್ದು. ಇದು ಹಿಡ್ಕೊಂಡು ನಾವು ಓಡಾಡಕ್ಕಾಯ್ತದ? ದಾಖಲೆ ಕೊಡಿ ಅಂದ್ರೆ ನೀವೇನು ದಾಖಲೆ ಕೊಟ್ರಪ್ಪ? BJP ಬಗ್ಗೆ 40% ಅಂದಾಗ ಪೋಸ್ಟ್ ಅನ್ಸಿದ್ ಬಿಟ್ರೆ ಇನ್ಯಾವ ದಾಖಲೆ ಇಟ್ಕೊಂಡಿದ್ರಿ ನೀವು? ಇವತ್ತು ಈ ರಾಜ್ಯಕ್ಕೆ ಸಿದ್ದರಾಮಯ್ಯನವರೇ, ನೀವು ಎಷ್ಟು ವರ್ಷ, ಇನ್ನೂ 2 ವರ್ಷ ನಾನೇ ಅಂತೀರಿ ಒಂದು ಕಡೆ, ಇನ್ನೊಂದು ಕಡೆ ಇಲ್ಲ
ನಾವು ಸಮಯ ನಿಗದಿ ಮಾಡ್ಕೊಂಬಿಟ್ಟಿದ್ದೀವಿ, ಜೂನ್ ಬಂತು, ಜುಲೈ ಬಂತು, ಬದಲಾವಣೆ ಮಾಡ್ತೀವಿ ಅಂತ ನೀವೇ ಹೇಳ್ಕೊತೀರಿ. ನಿಮ್ಮಲ್ಲಿರ್ತಕ್ಕಂತಾರೆ ನೀವಾದರೂ ಇರಿ, ಇನ್ನೊಬ್ಬರಾದರೂ ಇರಲಿ, 130 140 ಗೆದ್ದು ಬಿಟ್ಟಿದ್ದೀವಿ ಅಂತ ನಿಮ್ಮ ಅಹಂಕಾರ ಇದೆಯಲ್ಲ, ಇದು ಏನು ಶಾಶ್ವತ ಅಲ್ಲ. ಅಲ್ಲೇ ತಮಿಳುನಾಡಿನ ನನ್ನ ಪಕ್ಷದ ಬಗ್ಗೆ ಚರ್ಚೆ ಮಾಡ್ತೀರಿ, 50 ಸೀಟ್ ಗೆದ್ದಿಲ್ಲ ಅಂತ ಹೇಳಿ, ಇವರು ಮುಖ್ಯಮಂತ್ರಿ ಅಂತ ಹೇಳಿ. ತಮಿಳುನಾಡಿನಲ್ಲಿ ಭಿಕ್ಷೆ ಕೊಟ್ಟರು DMK ಅವರು, ನಿಮಗೆ ಭಿಕ್ಷೆ, ಒಂದು ರಾಷ್ಟ್ರೀಯ ಪಕ್ಷ ನಿಮ್ಮದು, 28 ಸೀಟ್ ಕೊಟ್ಟರು ಕೊನೆಗೆ ಹೊಡೆದಾಡ್ಕೊಂಡು. ಆ 28 ಸೀಟಲ್ಲೂ 5 ಸೀಟಿಗೆ ನಿಮಗೆ ಕ್ಯಾಂಡಿಡೇಟ್ಗಳೇ ಇಲ್ಲ ಅಂತ ಹೇಳಿ ಕೊನೆಗೆ ಯಾರೋ ಸಿಗ್ತಾರೆ ಬೀದಿಲಿ ಅವರು ಕರ್ಕೊಂಬಂದು ನಿಲ್ಲಿಸ್ಕೊಂಡಿದ್ದೀರಿ. ನಿಮ್ಮ ಯೋಗ್ಯತೆ ಅಲ್ಲಿದ್ದೀರಿ. ಪಾಪ ಚಿಕ್ಕವು ಮಾತಾಡ್ತಾ ನಾವಿನ್ನ ನಮ್ಮ ಶಕ್ತಿಯಿಂದ ಬೆಳ್ಕೊಂಡು ಹೋದವು, ನಮ್ಮ ಪಕ್ಷದಿಂದ ಅವ ಮಾತಾಡ್ತೀವಿ. ಇಲ್ಲಿ ಬಂದು ನೋಡಿದೆ ನಾನು, ಆ ಹೆಸರು ಹೇಳೋದು ಬೇಡ. ಇವತ್ತು ಈ ರಾಜ್ಯದಲ್ಲಿ ಜಾತ್ಯತೀತ ಜನತಾದಳ ಕಾರ್ಯಕರ್ತರ ದುಡಿಮೆ ಮೇಲೆ 40 ಸೀಟುಗಳಿಗಾದ್ರೂ ಗೆದ್ದಿದ್ದೀವಿ. ನೀವೊಂದು ಕೆಲಸ ಮಾಡಿ, ಬೇರೆ ಒಂದು ರೀಜನಲ್ ಪಾರ್ಟಿ ಮಾಡಿ ಸಿದ್ದರಾಮಯ್ಯ ಕಟ್ಟಿ ನೋಡೋಣ ಎಷ್ಟು ಸೀಟ್ ತಗೋತೀವಿ. ಹಾಗೇನು 58 ಸೀಟ್ ತಗೊಂಡಿದ್ದ ಅಂದ್ರಲ್ಲ, ಆ 58 ಸೀಟು ನಿಮ್ಮ ಶಕ್ತಿ ಮೇಲೆ ನಾವು ಗೆದ್ದಿದ್ದಲ್ಲ. ನೀವಿಲ್ಲದೆ 40 ಸೀಟ್ ಗೆದ್ದಿದ್ದೀವಿ. ಕುಟುಂಬ ರಾಜಕಾರಣ ಅಂತ ಈಗ ಮಾತಾಡ್ತೀರಿ. ದೇವೇಗೌಡರು ಕುಟುಂಬದಲ್ಲಿರುವ ಇನ್ಯಾರೋ ಇರೋ ಹೇಳ್ತೀರಿ. ಇವತ್ತು ಕುಟುಂಬ ರಾಜಕಾರಣ ಅಂತಕ್ಕಂಥದ್ದು ಮಾತಾಡ್ತಕ್ಕಂಥದ್ದೇ ನೈತಿಕತೆ ಇಲ್ಲ ನಿಮ್ಮಗಳಿಗೂ ಅನ್ನೋದು ನಾನು. ಈಗ ಆಯ್ತಪ್ಪ, ದೇವೇಗೌಡರು ಕುಟುಂಬದಲ್ಲಿ ನಾವು ಬಂದವು, ದೇವೇಗೌಡರು ನಮ್ಮನ್ನು ರಾಜಕೀಯವಾಗಿ ತರಬೇಕು ಅಂತ ಮಾಡಿದ್ದಲ್ಲ, ಜನ ನಮ್ಮನ್ನು ಎಳ್ಕೊಂಡು ಹೋದ್ರು. ನಾವು ದುಡ್ಡುಡಿಯ ಕೆಲಸಕ್ಕೆ ರಾಜಕೀಯಕ್ಕೆ ಬರಲಿಲ್ಲ. ಇವತ್ತು ನಿಮ್ಮ ಮೊದಲನೇ ಮಗ ರಾಜಕೀಯಕ್ಕೆ ತಂದ್ರಲ್ಲ, ಪಾಪ ಅಕಾಲಿಕ್ಕೆ ಹೋಗಿ ಮರಣಕ್ಕೆ ಒಳಗಾದ್ರು. ಮತ್ತು ಇನ್ನೊಬ್ಬ ಮಗ ವೈದ್ಯಕೀಯ ಇಲಾಖೆಯಲ್ಲಿ ಇದ್ದಲ್ಲ, ಅವ್ರನ್ನ ಕರ್ಕೊಂಬಂದ್ರಲ್ಲ. ಯಾಕೆ ಕರ್ಕೊಂಬಂದ್ರಿ? ನೀವು ರಾಜ್ಯ ಉದ್ಧಾರ ಮಾಡಕ್ಕ? ಮಾಧ್ಯಮದ ಸ್ನೇಹಿತರು ಒಂದ್ಸಲ ತೋರಿಸಿದ್ರಲ್ಲ ಟಿವಿಗಳಲ್ಲಿ, ಅಪ್ಪಯ್ಯ ನಾನು 5 ಜನದ ಹೆಸರು ಕೊಟ್ಟಿರೋದು, 5 ಹೆಸರು ನಾನು ಹೇಳಿದ್ದು. ಅದೇ ಅದು ಇನ್ನೊಂದು ಯಾವ್ದು ಸರಿ ಸರ್ ಕೊಡಿ, ಇಲ್ಲಿ ಅವನು ಯಾರ ಆಫೀಸ್ ಕೆಲಸ ಮಾಡ್ತಾನಲ್ಲ ಮುಖ್ಯಮಂತ್ರಿ ಕಚೇರಿಯಲ್ಲಿ, ಕೊಡಿ ಫೋನ್ನ. ನಾನೆಲ್ಲಿ ಹೇಳಿದ್ದೆ, ನಾನು ಕೊಟ್ಟಿರೋದೇ 5 ಅಂತ ಹೇಳಿದ್ರಲ್ಲ. ಅದಕ್ಕೆ ಮತ್ತೆ ಸೃಷ್ಟಿ ಮಾಡಿದ್ರು ದಾಖಲೆ. ಅದು CSR ಫಂಡ್ ಕೊಡೋಕ್ಕೆ ಅಂತ ಹೇಳಿ ಇಂಥ ರಾಜಕೀಯ ಮಾಡೋದಕ್ಕೆ ನಿಮ್ಮ ಮಗನ ಕರ್ಕೊಂಬಂದಿದ್ದೀರಿ. ನಿಮ್ಮದೇನು ಕುಟುಂಬ ರಾಜಕೀಯ ಅಲ್ವಾ? ನಿಮ್ಮ ಮಗನ್ನ ಈಗ ಕುಟುಂಬ ರಾಜಕೀಯ ಹೆಸರನ್ನ ಬಿಟ್ಬಿಡಿ, ರಾಜಕೀಯಕ್ಕೆ ತಂದಿರೋದು ಜನ, ಅಹಿಂದ ವರ್ಗದ ಜನಗಳನ್ನ ನನ್ನ ರೀತಿ ನೀನು ಉದ್ಧಾರ ಮಾಡಪ್ಪ ಅಂತೇಳಿ ಕರ್ಕೊಂಬಂದಿದ್ದೀರಾ. ಪ್ರತಿನಿತ್ಯ ವಸೂಲಿ ಸಂಗ್ರಹ ಮಾಡಕ್ಕೆ ಇಟ್ಕೊಂಡಿದ್ದೀರಿ. ನೀವು ಇನ್ನೊಂದು ಪಕ್ಷದ ಮೇಲೆ, ಇನ್ನೊಬ್ಬ ನಾಯಕರುಗಳ ಮೇಲೆ ಹೇಳ್ತೀರಾ ಟೀಕೆ. ಅದರಿಂದ ಇವತ್ತು ನಾನು ದಾವಣಗೆರೆಯ ಮತದಾರ ಬಂಧುಗಳಲ್ಲಿ ಮನವಿ ಮಾಡೋದು, ಒಬ್ಬ ಬಡ ಕುಟುಂಬದಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗದ ವ್ಯಕ್ತಿಯನ್ನು ಆಯ್ಕೆ ಮಾಡಿದ್ದಾರೆ ಅಭ್ಯರ್ಥಿಯಾಗಿ. ಸಿದ್ದರಾಮಯ್ಯನವರು ಅಹಿಂದ ನಾಯಕರು ಅಂತಾರೆ, ಬಿಜೆಪಿ ಅಭ್ಯರ್ಥಿನ ಗೆಲ್ಲಿಸಲೇಬೇಡಿ ಅಂತೀರಿ. ಒಬ್ಬ ಅಹಿಂದ ಸಮಾಜಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ ಇವತ್ತು ಅಭ್ಯರ್ಥಿ ಇಲ್ಲಿ, ಯಾಕಪ್ಪ ಸೋಲಿಸಬೇಕು? ಅದರಿಂದ ನಾನು ಈ ಒಂದು ದಾವಣಗೆರೆ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಮನವಿ ಮಾಡೋದು, ಒಂದು ಹೊಸ ಬದಲಾವಣೆ ಈ ರಾಜ್ಯಕ್ಕೆ ತಂದುಕೊಡಿ. ಈ ಚುನಾವಣೆಯಿಂದ ಏನು ಸರ್ಕಾರ ಏನು ಹೋಗಲ್ಲ, ಈ ಸರ್ಕಾರ ಆದಿ ತಪ್ಪೇನು ಹೋಗ್ತಾ ಇದೆ. ನಾಡಿನ ಜನತೆಯ ಬೆವರು ಸುರಿಸಿ ಖಜಾನೆ ತುಂಬಿಸ್ತಾ ಇರ್ತಕ್ಕಂಥ ನಿಮ್ಮ ತೆರಿಗೆ ಹಣ ಲೂಟಿ ಏನು ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಜ್ಞಾನೋದಯ ಇವ್ರಿಗೆ ಬೇಕು,
ಅದಕ್ಕೆ ಕಡಿವಾಣ ಹಾಕಲಿಕ್ಕೆ, ಸರಿಯಾದ ಮಾರ್ಗದಲ್ಲಿ ಹೋಗ್ತಕ್ಕಂಥದ್ದಕ್ಕೆ ಒಂದು ಭಯಭಕ್ತಿ ಇವತ್ತು ಈ ಒಂದು ಜನಪ್ರತಿನಿಧಿಗಳಲ್ಲಿ ತರಬೇಕಾಗಿದೆ. ಅದರಿಂದ ನಾನು ಕೈ ಜೋಡಿಸಿ ಮನವಿ ಮಾಡ್ತೇನೆ. ಶ್ರೀನಿವಾಸ್ ದಾಸ್, ನಮ್ಮ ದಾಸ್ ಕರಿಯಪ್ಪನವ್ರು ಏನಿದ್ದಾರೆ, ಶ್ರೀನಿವಾಸ್ ಅವ್ರನ್ನ ಅಭ್ಯರ್ಥಿ ಮಾಡಿರ್ತಕ್ಕಂಥದ್ದೇ BJP ಪಕ್ಷ. ಏನೋ ಹಿಂದುತ್ವದ ಹೆಸರಿನಲ್ಲಿ ಹೋಗೋರು, ಅವ್ರಿಗೇನು ಸಿದ್ಧಾಂತಗಳಿಲ್ಲ, ನಾವೇ ಸಿದ್ಧಾಂತ ಫಾಲೋ ಮಾಡೋರು ಅಂತಕ್ಕಂಥದ್ದು ಸಿದ್ದರಾಮಯ್ಯರು ಹೇಳ್ತಿರಲ್ಲ. BJP ಪಕ್ಷದಲ್ಲೂ ಅತ್ಯಂತ ಹಿಂದುಳಿದ ವರ್ಗದಲ್ಲಿರ್ತಕ್ಕಂಥವ್ರನ್ನ ಮೇಲೆತ್ತಕ್ಕಂಥ ಪಕ್ಷ ಅಂತಕ್ಕಂಥದ್ದನ್ನು ಇವತ್ತು ಒಬ್ಬ ಸಾಮಾನ್ಯ ಕುಟುಂಬದ ಕರಿಯಾಗಿ ನಮ್ಮ ಶ್ರೀನಿವಾಸ್ ಅವ್ರಿಗೆ ಟಿಕೆಟ್ ಏನು ಕೊಟ್ಟಿದ್ದಾರೆ. ನಿಮಗೆ ಮಾತನಾಡ್ತಕ್ಕಂಥ ಅರ್ಹತೆಗಳಿಲ್ಲ. ನೀವು ಬಾಯಿನಲ್ಲಿ ಮಾತಾಡೋದು ಬೇರೆ, ಕುರ್ತಿಲಿ ನಡ್ಕೊಳ್ಳೋದು ಬೇರೆ. ನೀವು ಏನು ಒಂದು ವಾರ ಇಲ್ಲೇ ಕ್ಯಾಂಪು, ಬಾಗಲಕೋಟೆ, ದಾವಣಗೆರೆ, ಬಾಗಲಕೋಟೆ. ನೀವು ಇಷ್ಟೊಂದು ಒಳ್ಳೆ ಕೆಲಸ ಮಾಡಿದ್ರಿ 3 ವರ್ಷದಲ್ಲಿ. ನಿಮ್ಮ ಗ್ಯಾರಂಟಿ ಸ್ಕೀಮು ನಿಮ್ಮನ್ನು ರಕ್ಷಣೆ ಮಾಡ್ತದೆ ಅಂತಕ್ಕಂಥದ್ದು ನಿಮ್ಮಲ್ಲಿದ್ದರೆ 5 ದಿವಸ ಕ್ಯಾಂಪ್ ಮಾಡಬೇಕಾ? ವಿಧಾನಸೌಧದ ಕಚೇರಿ ಖಾಲಿ ಮಾಡಿ ನಿಮ್ಮೆಲ್ಲ ಮಂತ್ರಿಗಳನ್ನ ನೀವು ಡೆಪ್ಯೂಟ್ ಮಾಡಿ ಪಂಚಾಯತ್ ವೈಸ್ ಹಾಕ್ಬೇಕಾ? ನೀವು ನಿಮ್ಮ ಗ್ಯಾರಂಟಿ ನಿಮಗೆ ರಕ್ಷಣೆ ಕೊಡ್ತದೆ ಅನ್ನೋದಿದ್ರೆ ಇದೆಲ್ಲ ಈ ಬೂಟಾಟಿಕೆ ಬಿಟ್ಟು ಸರಿಯಾದ ರೀತಿ ಸರ್ಕಾರ ನಡೆಸಿ. ಕೇಂದ್ರ ಸರ್ಕಾರ ಹೇಳ್ತೀರಿ. ಎಷ್ಟು ದಿವಸ ಬಂದು ನಮ್ಮನ್ನು ಭೇಟಿ ಮಾಡಿದ್ದೀರಪ್ಪ? ಯಾರು ಭೇಟಿ ಮಾಡಿದ್ದೀರಿ? ಏನಾಗಬೇಕು ಅಂತ ಕೇಳಿದ್ದೀರಿ? ದೇವೇಗೌಡರು ಲೋಕಸಭೆಯಲ್ಲಿ ನಿಮ್ಮ ವೀಲ್ ಚೇರ್ನಲ್ಲಿ ಪ್ರತಿದಿನ ಹೋಗಿ ರಾಜ್ಯದಲ್ಲಿ ಆಗ್ತಾ ಇರತಕ್ಕಂಥ ಅನ್ಯಾಯದ ಬಗ್ಗೆ ಕೈ ಜೋಡಿಸಿ ಮನವಿ ಮಾಡಿ ಬೇಡ್ಕೊಂಡಿದ್ರಿಂದ ಇವತ್ತು ಅಪ್ಪರ್ ಭದ್ರಾ ಪ್ರಾಜೆಕ್ಟ್ನ ಒಂದು ಹೊಸ ಕ್ರಿಯಾ ಯೋಜನೆಯನ್ನು ಸಂಪೂರ್ಣಗೊಳಿಸಿ ಇವತ್ತು ಕ್ಯಾಬಿನೆಟ್ಗಿಟ್ಟು ಅಲ್ಲಿಂದ ತೀರ್ಮಾನ ಮಾಡತಕ್ಕಂಥದ್ದಕ್ಕೆ ಒಂದು ಘಟನೆ ಇತ್ತೀಚೆಗೆ ನಡೆದಂಥದ್ದು ದೇವೇಗೌಡರ ಒಂದು ಹೋರಾಟ. ಇನ್ನು ಎತ್ತಿನಹೊಳೆ, ಅದು ಕಾನೂನು ಬಾಹಿರವಾಗಿ ಫಾರೆಸ್ಟ್ನ ಒಂದು ಕಾನೂನುಗಳನ್ನು ಉಲ್ಲಂಘನೆ ಮಾಡಿದ್ರಿಂದ ನೋಟಿಸ್ ಕೊಟ್ಟು ರಾಜ್ಯಕ್ಕೆ ಮುಖಭಂಗ ಆಗಿತ್ತು. ಇದೆಲ್ಲವನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ದೇವೇಗೌಡರು ರಾಜ್ಯಸಭೆಯಲ್ಲಿ ಬೇಡ್ಕೊಂಡಿದ್ರಿಂದ ಆಯಿತು. ನಿಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರಪ್ಪ ಅಲ್ಲಿ ವಿರೋಧ ಪಕ್ಷದ ನಾಯಕರು ಫ್ಲೋರಲ್ಲಿ ರಾಜ್ಯಸಭೆಯಲ್ಲಿ. ಇವತ್ತು BJP MP ಗಳು ಕುಮಾರಸ್ವಾಮಿ ಅವರು ಧ್ವನಿ ಎತ್ತಲ್ಲ ಅಂತಿರಲ್ಲ. ನಿಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿರೋಧ ಪಕ್ಷದ ನಾಯಕರಾಗಿ ರಾಜ್ಯಸಭೆಯಲ್ಲಿ ಎಷ್ಟು ಬಾರಿ ಕರ್ನಾಟಕದ ಸಮಸ್ಯೆ ಬಗ್ಗೆ ಧ್ವನಿ ಎತ್ತಿ ಚರ್ಚೆ ಮಾಡಿದ್ದಾರೆ? ಸ್ವಲ್ಪ ಯಾವ ವಿಷಯ ತಗೊಂಡ್ಬಂದವ್ರೆ ರಾಜಕೀಯ ಮಾಡ್ತಾರಷ್ಟೇ. ಈಗ ನೋಡಿ, ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಮೊದಲು ತೀರ್ಮಾನ ಕೊಟ್ಟವನೇ ಕುಮಾರಸ್ವಾಮಿ. BJP ಮತ್ತು JDSನ ಸರ್ಕಾರ ಇದ್ದಾಗ 2005-06ರಲ್ಲಿ ದಿವಂಗತ KC ರೆಡ್ಡಿ ಅವರಿಗೆ ನಾನು ರಿಕ್ವೆಸ್ಟ್ ಮಾಡಿ ಒಂದು ಅಪ್ಪರ್ ಭದ್ರಾ ಯೋಜನೆಗೆ ಒಂದು DPR ಕೊಡಿ ಅಂತ ಹೇಳಿ ಆ DPRನ್ನು ಸಮಯ ವ್ಯರ್ಥ ಮಾಡದೆ ರೆಡಿ ಮಾಡಿಸ್ತು. ಅವರು 4,500 ಕೋಟಿ ವೆಚ್ಚದಲ್ಲಿ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಒಂದು ವರದಿ ಕೊಟ್ಟರು. ಅವರು ಕೊಟ್ಟಂಥ ವರದಿ ಬಹುಶಃ ಒಂದು 500-550 ಕೆರೆಗಳಿಗೆ ನೀರನ್ನು ತುಂಬಿಸ್ತಕ್ಕಂಥ ಯೋಜನೆ. ಅದು 4,500 ಕೋಟಿ ವೆಚ್ಚದಲ್ಲಿ ಆ ಯೋಜನೆಯನ್ನು ಸಂಪೂರ್ಣಗೊಳಿಸಬೇಕು ಅಂತ ಹೇಳಿ ನಾವು ಇವೆರಡು ಪಕ್ಷಗಳು ಸೇರಿ ಸರ್ಕಾರ ಮಾಡಬೇಕಾದ್ರೆ ಕೊಟ್ಟಂಥ ಒಂದು ಸ್ಕೀಮ್. ಅದು 4,500 ಕೋಟಿಯಿಂದ ಅವರು ಬೇರೆ ಬೇರೆ ರೀತಿಯಲ್ಲಿ ಬಂದಂಥ ಸರ್ಕಾರಗಳು ಅದನ್ನು ಸುಮಾರು ಈಗ 28,000 ಕೋಟಿ ಏರಿಕೆ ಮಾಡ್ಕೊಂಡು ಹೋಗಿದ್ದಾರೆ. ಈ ಒಂದು 18,000 ಕೋಟಿ ಖರ್ಚಾಗಿದೆ. ಈಗ ಮೊನ್ನೆ ದಿನ ಕೇಂದ್ರ ಸರ್ಕಾರದಲ್ಲಿ ಏನೋ ಒಂದು ರಾಜ್ಯ ಸರ್ಕಾರದ ಮನವಿಗಳನ್ನು
ಅವರು ಸ್ವೀಕಾರ ಮಾಡಿ ಈಗ ಅಂತಿಮವಾಗಿ ಒಂದು ಕ್ರಿಯಾ ಯೋಜನೆ ಸಿದ್ಧ ಮಾಡಿ ಅದರ ಸಂಪೂರ್ಣ ಔಟ್ಲೇ 21,000 ಕೋಟಿಗೆ ಇಳಿಸಿದ್ದಾರೆ. 21,000 ಕೋಟಿಗೆ. ಈಗ ಮುಂದಿನ ಒಂದು ಕಾರ್ಯಕ್ರಮಕ್ಕೆ ಹಣ ಬಿಡುಗಡೆ ಮಾಡಲಿಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಇದನ್ನು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಫೈನಾನ್ಸ್ನಲ್ಲಿ ಒಪ್ಪಿಗೆ ತಗೊಂಡು ಕ್ಯಾಬಿನೆಟ್ಗೆ ರೆಫರ್ ಮಾಡಿ ಕ್ಯಾಬಿನೆಟ್ನಲ್ಲಿ ಕ್ಲಿಯರ್ ಆಗಬೇಕು. ಈ ಹಂತಕ್ಕೆ ಈಗ ಬಂದು ನಿಂತಿದೆ. ಅದರಿಂದ ಸರಿಯಾದ ರೀತಿ ರಾಜ್ಯ ಸರ್ಕಾರ ಕಾಲಹರಣ ಮಾಡಿದ್ರೆ ಸ್ಪಂದಿಸಿ ಅಲ್ಲಿ ಕೂತು ಕೆಲಸ ಮಾಡಿದರೆ ಇಷ್ಟೊತ್ತಿಗೆ ಅದರ ಸಮಸ್ಯೆ ಬಗೆಹರಿತಿತ್ತು. ಇವರು ದಿನ ಪತ್ರಿಕೆಗಳಲ್ಲಿ ಸಾರ್ವಜನಿಕವಾಗಿ ಕೇಂದ್ರ ಸರ್ಕಾರ ಬೈಕೊಂಡು ಕೂತ್ಕೊಂಡ್ರಲ್ಲ, ಅದಕ್ಕೆ ಸಮಯ ವ್ಯರ್ಥ ಮಾಡ್ಕೊಂಡು ಕೂತ್ಕೊಂಡ್ರಲ್ಲ, ಅದ್ರ ಬದಲು ಅಲ್ಲಿ ಬಂದು ಕೂತ್ಕೊಂಡು ಕೆಲಸ ಮಾಡಿದರೆ ಇಷ್ಟೊತ್ತಿಗೆ ಇದೆಲ್ಲ ಪರಿಹಾರ ಆಗೋದು. ರಾಜ್ಯದಲ್ಲಿರುವ ಜಾತ್ಯತೀತ ಪಕ್ಷ ನಮ್ದು ಒಂದೇ ಅಂತ ಅದು ವಿಷಯ ಏನಿದೆ, ಸುಪ್ರೀಂ ಕೋರ್ಟ್ ಏನು ಹೇಳಿತು, ಇದು ತೀರ್ಮಾನ ನಾವು ಮಾಡಲಿಕ್ಕಾಗಲ್ಲ. ಕೇಂದ್ರದಲ್ಲಿರ್ತಕ್ಕಂಥ ಜಲಸಂಪನ್ಮೂಲ ಇಲಾಖೆಯಲ್ಲಿರ್ತಕ್ಕಂಥ ಮಂಡಳಿಗಳೇನಿದೆ ಅಲ್ಲೋಗಿ ನಿಮ್ಮ ಅರ್ಜಿ ಹಾಕೊಂಡು ನೀವು ಅಲ್ಲಿ ತೀರ್ಮಾನ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರವು ಅವರೇನು ಮಧ್ಯಕ್ಕೆ ಇಂಟರ್ಫಿಯರೆನ್ಸ್ ಏನು ಮಾಡಿಲ್ಲ. ಅವರು ನೀವು ಸರಿಯಾದ ರೀತಿ ಮಾಹಿತಿಗಳನ್ನು ಕೊಟ್ಟು ಅಲ್ಲಿ ನಮ್ಮ ತಮಿಳುನಾಡವ್ರು ನಿಮ್ಮ ಪಾರ್ಟ್ನರ್ಸೇ ಅಲ್ವಾ, ಚುನಾವಣೆ ಒಟ್ಟಿಗೆ ನಡೆಸ್ತಾ ಇದ್ದೀರಲ್ಲ. ಏನೋ ನಾಡಿದ್ದು ಹೋಯ್ತಾರಂತಲ್ಲ 16 ಜನಕ್ಕೂ ಅದೇನೋ ಪಟ್ಟಿ ನೋಡಿದೆ ಇವತ್ತು. ತಮಿಳುನಾಡಿನ ಚುನಾವಣೆ ನಡೆಸೋಕೆ ಕಳಿಸ್ತಾ ಇದ್ದೀರಲ್ಲ ಮಂತ್ರಿಗಳನ್ನ. ಆಗ ಇದನ್ನು ಸ್ವಲ್ಪ ಚರ್ಚೆ ಮಾಡಿ ತಮಿಳುನಾಡರ ಹತ್ರ ಅಡಚಣೆ ಮಾಡಬೇಡಿ ಅಂತೇಳಿ. ಇವತ್ತು ಅಪ್ಪರ್ ಭದ್ರಾದ್ದು ಎತ್ತಿನ ಒಳ್ಳೆದು ದೇವೇಗೌಡರ ಕಾರಣ ಓಪನ್ ಮಾಡಿಸ್ಲಿಕ್ಕೆ ಒಂದು ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಕೆಲವು ಸಮಸ್ಯೆಗಳ ಪರಿಹಾರಕ್ಕೆ. ಮೇಕೆದಾಟಿನ ಬಗ್ಗೆನೂ ದೇವೇಗೌಡರು ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡಿದ್ದಾರೆ. ಅದರಿಂದ ಇಲ್ಲಿ ನೀವು ಬೀದಿಲಿ ನಿಂತ್ಕೊಂಡ್ಬಿಟ್ಟು ಹೇಳಿದ ತಕ್ಷಣ ಕೆಲಸ ಆಗಲ್ಲ. ನಿಮ್ಮ ಕೆಲಸ ದಾಖಲೆಗಳನ್ನು ಸರಿಯಾದ ರೀತಿ ತಗೊಂಡೋಗಿ ಅಲ್ಲಿ ಮನವಿ ಮಾಡಬೇಕು. ಅದು ಬಿಟ್ಬಿಟ್ಟು ಕುಮಾರಸ್ವಾಮಿ ಮಾಡಲಿಲ್ಲ ಅಂತ ಅಂದರೆ ಕುಮಾರಸ್ವಾಮಿ ಬೀದಿಲಿ ಮಾಡೋಕ್ಕಾಯ್ತದ? ಯಾವ ಸಂದರ್ಭದಲ್ಲಿ ಏನು ತೀರ್ಮಾನ ಮಾಡಿಸ್ಬೇಕೋ ಮಾಡಿಸೋಣಂತೆ. ಈಗ ರಾಜ್ಯದಲ್ಲಿ ಕೈಗಾರಿಕೆ ಸ್ಥಾಪನೆ ಮಾಡಬೇಕಂದ್ರೆ